ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ. ಈ ಕಾರ್ಯಕ್ರಮದಲ್ಲಿ ಇವಾಗ ಅಕ್ಟೋಬರ್ ತಿಂಗಳಿನ ಮೇಷರಾಶಿಯ ಒಂದು ಮಾಸ ಭವಿಷ್ಯದ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ 6 ಮತ್ತು 7ನೇ ಮನೆಯಲ್ಲಿ ರವಿಯ ಸಂಚಾರ, 5 ಮತ್ತು 6ನೇ ಮನೆಯಲ್ಲಿ ಶುಕ್ರನ ಸಂಚಾರ, 7ನೇ ಮನೆಯಲ್ಲಿ ಕುಜ ಮತ್ತು ಬುಧನ ಸಂಚಾರ ಆಗುವುದನ್ನು ಕಾಣ್ತಾ ಇದ್ದೀವಿ ನಾವು. 6ನೇ ಮನೆಯಲ್ಲಿ ರವಿ ಇದ್ದಾಗ ನಿಮಗೆ ಪಂಚಮಾಧಿಪತಿಯಾದಂಥ ರವಿ ಇಲ್ಲಿ ಹಲವಾರು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಕಾರಣ 6ನೇ ಮನೆ ಅಂತಂದರೆ ರೋಗಸ್ಥಾನ, ಶತ್ರುಸ್ಥಾನ, ಋಣಸ್ಥಾನ ಅಂತ ಹೇಳ್ತೀವಿ. ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ವಿಶೇಷವಾಗಿ ಕೋರ್ಟು ಕಚೇರಿಗಳ ಸಮಸ್ಯೆ ಇರತಕ್ಕಂಥವ್ರು, ಯಾವುದಾದ್ರು ಲಿಟಿಗೇಷನ್ ಸಮಸ್ಯೆ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಮತ್ತು ನಿಮ್ಮ ಅಣ್ಣ ತಮ್ಮಂದರ ಜೊತೆಯಲ್ಲಿ ದಾಯಾದಿಗಳ ಜೊತೆ ಕಲಹ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಸಮಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಾಯಾದಿ ಕಲಹ ಅನ್ನೋದು ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಮರ್ಯಾದೆ ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುವಂಥದ್ದು ಸಹ ಗೋಚರವಾಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಷಯದಲ್ಲಿ ನೀವು. ಮತ್ತು ಅದೇ ರವಿ 7ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂತಂದರೆ ಅದು ನೀಚ ಸ್ಥಾನ ಆಗುತ್ತೆ ರವಿಗೆ. ಸೊ ಪಂಚಮಾಧಿಪತಿ ನೀಚ ಸ್ಥಾನದಲ್ಲಿದ್ದಾಗ ಇಲ್ಲಿ ಒಂದು ರೀತಿಯಾದಂಥ ಒಂದು ಹಪಹಪಿ, ಒಂದು ಡೆಸ್ಪಿರೇಷನ್ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ರೀತಿಯಲ್ಲಿ ನಾನು ಗಳಿಸ್ಕೊಂಡ್ಬಿಡ್ಬೇಕು, ನನಗೇನು ಬರಬೇಕು ಅದನ್ನು ಬೈ ಹುಕ್ ಆರ್ ಕ್ರುಕ್ ಗಳಿಸ್ಕೋಬೇಕು ಅನ್ನೋ ಒಂದು ಮನೋಭಾವ ಜಾಸ್ತಿ ಬಂದ್ಬಿಡುತ್ತೆ. ಸೊ ಕಾನೂನಿಗೆ ವಿರುದ್ಧವಾಗಿ, ನೈತಿಕತೆಗೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡಿ ಏನನ್ನೋ ದಕ್ಕಿಸ್ಕೋಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಹೋಗ್ತೀರಾ. ಇದು ಬಹಳ ದೊಡ್ಡ ನಿಮಗೆ ಸಮಸ್ಯೆಯನ್ನು ತಂದುಕೊಡೋ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇರಿ. ಹಾಗೆ ಶುಕ್ರ ನಿಮಗೆ 5ನೇ ಮನೆಯಲ್ಲಿದ್ದಾಗ ಸಾಕಷ್ಟು ಅನುಕೂಲಗಳಾಗುತ್ತೆ. ಯಾಕಂದರೆ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಶುಕ್ರ ಆಗಿರೋದ್ರಿಂದ ದುಡ್ಡು ಕಾಸಿನ ವ್ಯವಹಾರಗಳಾಗಲಿ, ಕುಟುಂಬದ ಒಂದು ವಾತಾವರಣ ಆಗಲಿ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಒಂದು ಸೌಹಾರ್ದತೆ ಇರುತ್ತೆ, ಒಂದು ಶಾಂತಿ ಇರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರುತ್ತೆ. ಮತ್ತು ನಿಮ್ಮ ಸಂಗಾತಿ ಜೊತೆಯಲ್ಲಿ ತುಂಬ ನಿಮ್ಮ ಪ್ರೇಮ, ವಿಶ್ವಾಸ ಎಲ್ಲವೂ ಸಾಕಷ್ಟು ಬೆಳೆಯುತ್ತೆ. ಆದರೆ ಅದೇ ಶುಕ್ರ ತಿಂಗಳಿನ 2ನೇ ಭಾಗದಲ್ಲಿ, ಸೆಕೆಂಡ್ ಹಾಫ್ ಆಫ್ ದ ಮಂತ್ನಲ್ಲಿ 6ನೇ ಮನೆಗೆ ಬಂದಾಗ, ಅಂದರೆ ನೀಚ ಸ್ಥಾನಕ್ಕೆ ಬಂದಾಗ ಈ ಎಲ್ಲ ವಿಚಾರಗಳಲ್ಲೂ ತಾರುಮಾರಾಗುತ್ತೆ. ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು, ನಿಮ್ಮ ಮಾತಾಗಬಹುದು, ಅಥವಾ ನಿಮ್ಮ ದುಡ್ಡಿನ ಮೇಲೆ ನಿಮಗಿರತಕ್ಕಂಥ ಹತೋಟಿ ಆಗ್ಬೋದು, ಸಂಗಾತಿಯ ಮೇಲಿರತಕ್ಕಂಥ ವಿಶ್ವಾಸ ಪ್ರೀತಿಗಳಾಗ್ಬೋದು, ಎಲ್ಲವೂ ಸಹ ವ್ಯತ್ಯಾಸಗಳಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಸಹ ವಿಶೇಷವಾಗಿ ಏನಂತಂದರೆ 24ರಿಂದ 32 ವಯೋಮಾನದಲ್ಲಿರತಕ್ಕಂಥ ಹೊಸದಾಗಿ ಮದುವೆ ಆಗಿರತಕ್ಕಂಥ ದಂಪತಿಗಳು ಜಾಗೃತಿಯಿಂದ ಇರಬೇಕು. ಇನ್ನು ಕುಜ ಮತ್ತು ಬುಧ ನಿಮಗೆ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಹಂತದಲ್ಲಿ ಸ್ವಲ್ಪ ಡಾಮಿನೆಂಟ್ ನೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದನ್ನು ನಿಮ್ಮ ಕಂಟ್ರೋಲ್ ಇಟ್ಕೋಬೇಕು, ಹತೋಟಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಕೆಲವರು ಜಾಯಿಂಟ್ ಪಾರ್ಟ್ನರ್ಶಿಪ್ ಇನ್ವೆಸ್ಟ್ಮೆಂಟ್ಗಳಿಗೆ ಅಂತ ಕೈ ಹಾಕ್ತಾರೆ. ಈ ಸಮಯದಲ್ಲಿ ಒಳ್ಳೆಯ ಲಾಭ ಬರುತ್ತೆ, ನಿಮಗೆ ಏನು ತೊಂದರೆ ಏನಿಲ್ಲ. ಆದರೆ ನಿಮಗೆ ಅನುಭವ ಇಲ್ಲದೆ ಇರತಕ್ಕಂಥ ವೃತ್ತಿನಲ್ಲಿ ನೀವು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಈ ಸಮಯದಲ್ಲಿ ನಿಮ್ಮ ಬಾಲ್ಯ ಮಿತ್ರರು, ನಿಮ್ಮ ಕಾಲೇಜ್ ಮೇಟ್ಸ್ ಆಗ್ಬೋದು, ಸ್ಕೂಲ್ ಮೇಟ್ಸ್ ಆಗ್ಬೋದು, ಇವರುಗಳ ಜೊತೆ ಸೇರಿ ಕೆಲವೊಂದು ಬಿಸ್ನೆಸ್ಗಳು ಮಾಡೋದಕ್ಕೆ ಈ ಸಮಯದಲ್ಲಿ ಹೋಗ್ತೀರಾ. ಇದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಮಿಕ್ಕ ಎಲ್ಲ ಗ್ರಹಗತಿಗಳು ನಿಮ್ಮ ಅಂತಹ ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳು ಯಾವುದೂ ಇಲ್ಲ. ಮಿಕ್ಕಿದ್ದೆಲ್ಲವೂ ಸಹ ಚೆನ್ನಾಗಿದೆ ನಿಮಗೆ. ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ನಾವು ಸೂಚಿಸ್ತಕ್ಕಂಥ ಪರಿಹಾರಗಳು: ಮೊದಲನೇದಾಗಿ ಪ್ರದೋಷದ ದಿವಸ ಶನಿ ತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ಉಜ್ಜಯಿನ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬಗಳಾಮುಖಿ ದೇವಿಯ ಒಂದು ವಿಶೇಷವಾದ ಹವನ, ಬಗಳಾಮುಖಿ ಹೋಮ ಅಂತ ಹೇಳ್ತೀವಿ, ಇದರಲ್ಲಿ ಭಾಗವಹಿಸೋದ್ರಿಂದ ಅಷ್ಟೇ ಎಲ್ಲ ದುಷ್ಟಶಕ್ತಿಗಳಿಂದ, ಶತ್ರುಬಾಧೆಗಳಿಂದ ನಿವಾರಣೆಯನ್ನು ಪಡ್ಕೊಳ್ತೀರಾ. ಇನ್ನು ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಅನ್ನತಕ್ಕಂಥದ್ದೊಂದು ಬರುತ್ತೆ. ಇದನ್ನು ಎನರ್ಜೈಸ್ ಮಾಡಿಸಿ ಸರ್ಟಿಫಿಕೇಷನ್ ಮಾಡಿಸ್ಕೊಂಡು ನಿಮ್ಮ ಬಲಗೈಯಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಅದ್ಭುತವಾದ ರಕ್ಷಣೆ ಮತ್ತು ಲಾಭ ಎರಡನ್ನೂ ಸಹ ಪಡ್ಕೊಳ್ತೀರಾ. ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ, ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ astropooja.com ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ.